ರೈತರು ಬೆಳೆದ ಭತ್ತ, ರಾಗಿ, ಹುರುಳಿ, ಕಬ್ಬು, ಟೊಮೆಟೊ ಬೆಳೆಗಳು ಕಾಡು ಪ್ರಾಣಿಗಳ ಹಾವಳಿಯಿಂದ ಹಾನಿಗೊಳಗಾಗಿವೆ. ನಂಜನಗೂಡು ತಾಲೂಕಿನ ಕೃಷ್ಣಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ರಾತ್ರಿ ವೇಳೆ ಕಾಡು ಪ್ರಾಣಿಗಳಿಂದ ಫಸಲು ನಾಶವಾಗಿದೆ ಎಂದು ರೈತರು ಆರೋಪಿಸಿದರು. ಚಿರತೆ ಹಾವಳಿಯನ್ನ ತಡೆಯಲು ಬೋನ್ಗಳ ಅಗತ್ಯವಿದೆ. ಎಚ್ಡಿ ಕೋಟೆ, ಸರಗೂರು, ಓಂಕಾರ್ ಅರಣ್ಯ ಪ್ರದೇಶಗಳ ವ್ಯಾಪ್ತಿಯ ಗ್ರಾಮಗಳಿಗೆ ಕಾಡು ಪ್ರದೇಶದಿಂದ ಬರುವ ಆನೆಗಳನ್ನ ತಡೆಯುವ ಕೆಲಸಗಳಾಗಬೇಕು ಎಂದರು. ಈಗಾಗಲೇ ಮೈಸೂರು ಜಿಲ್ಲಾ ಅರಣ್ಯ ವಲಯಾಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ. ಕೋಟೆ ತಾಲೂಕಿನ ಶಾಸಕರು ಹಾಗೂ ನಂಜನಗೂಡು ತಾಲೂಕಿನ ಶಾಸಕರ ಜೊತೆ ಈ ಸಂಬಂಧ ಮಾಹಿತಿ ತಿಳಿಸಿದ್ದೇವೆ ಎಂದರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾದರೆ ಮೈಸೂರು ಅರಣ್ಯ ಇಲಾಖೆಯ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂಜನಗೂಡು ತಾಲೂಕಿನ ರೈತರ ಕುಂದುಕೊರತೆ ಸಭೆಯನ್ನು ಕರೆದಿವಿ. ಈಗಾಗಲೇ ಎಲ್ಲ ಭತ್ತ, ಹುಳ್ಳಿ, ಇತರೆ ಕ್ರಾಪ್ಗಳ ಕಟಾವು ಬಂದಿದೆ. ಏನು ಪಂಪ್ ಸೆಟ್ನಲ್ಲಿ ಟೊಮೊಟೊ ಬೆಳೆದಿದ್ರು, ಕಬ್ಬು ಬೆಳೆದಿದ್ರು, ಇಂಥ ಒಂದು ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಯ್ತದೆ. ಈಗಾಗಲೇ ನಮ್ಮ ಕೃಷ್ಣಾಪುರ ಭಾಳ ನಂಜನಗೂಡಿಗೆ ಹತ್ತಿರವಾಗಿರೋಂಥವು ಇಂಥ ಊರುಗಳಿಗೂ ರಾತ್ರಿ ಟೊಮೊಟೊ ಫಸಲನ್ನ ಮತ್ತು ಕಬ್ಬು ಫಸಲನ್ನ ಇತರೆ ಫಸಲುಗಳನ್ನ ತಿಳ್ಕೊಂಡು ಸಾಕಷ್ಟು ಉದಾಹರಣೆಗಳು ಗೊತ್ತಾವೆ. ಅರಣ್ಯ ಇಲಾಖೆಯಲ್ಲಿ ಬೋನ್ಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ಚಿರತೆ ಹಾವಳಿನ ತಡೆಯೋಕ್ಕೆ ಬೋನ್ ಅಗತ್ಯ ಹೋಗಬೇಕು. ಮತ್ತು ಆನೆಗಳನ್ನ ಏನು ನಮ್ಮ ಓಂಕಾರ ಅರಣ್ಯ ವಲಯದಿಂದ ಮತ್ತು ಇತರೆ ಅರಣ್ಯ ಪ್ರದೇಶಗಳಿಂದ ನಮ್ಮ ನಂಜನಗೂಡು ಭಾಗ, ಸರಗೂರು ಭಾಗ ಮತ್ತು ಕೋಟೆ ಭಾಗಗಳಿಗೆ ಬರ್ತಾ ಇದೆ. ಇದನ್ನು ತಪ್ಪಿಸಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ಮೈಸೂರಿನ RFO ಕೂಡ ನಾವು ಮಾತುಕತೆ ಆಡಿದ್ದೀವಿ. ಮತ್ತು ಆಯಾ ಭಾಗದ MLAಗಳು ಮತ್ತು ಕೋಟೆ ಭಾಗದಲ್ಲಿ ಅನಿಲ್ ಚಿಕ್ಕಮಗಳೂರು ಅವ್ರಿಗೆ, ನಂಜನಗೂಡು ಭಾಗದಲ್ಲಿ ದರ್ಶನ್ ಧ್ರುವನಾರಾಯಣ ಅವ್ರಿಗೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಬಾರಿ ಮಾಹಿತಿ ಕೊಟ್ಟು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ. ಇನ್ನು ಇದೇ ರೀತಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾದರೆ ನಾವು ಮೈಸೂರಿನ ಅರಣ್ಯ ವಲಯದ ಮುಂದೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕಾಗಿತ್ತು ಅನ್ನೋ ಒಂದು ಎಚ್ಚರಿಕೆಯೂ ಕೂಡ ನಾವು ಈ ಮೂಲಕ ಕೊಡಕ್ಕೆ ಇಷ್ಟಪಡ್ತಾ ಇದ್ವಿ. ಸಭೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಮ್ಮಾವು ರಘು ಸೇರಿದಂತೆ ರೈತ ಮುಖಂಡರು ಭಾಗವಹಿಸಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು.